ಇನ್ನರ್ ವೀಲ್ ಸಂಘಟನೆಯಿಂದ ಮಹಿಳಾ ಭದ್ರತೆ ಹಾಗೂ ಜಾಗೃತಿ ಕುರಿತು ಮಹತ್ವದ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹೌದು, ಹುಬ್ಬಳ್ಳಿಯಲ್ಲಿ ಇನ್ನರ್ ವೀಲ್ ಸಂಘಟನೆಯಿಂದ ಮಹಿಳಾ ಭದ್ರತೆ ಹಾಗೂ ಜಾಗೃತಿ ಕುರಿತು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹುಬ್ಬಳ್ಳಿ ನಗರದಲ್ಲಿ ಇನ್ನರ್ ವೀಲ್ ಸಂಘಟನೆಯ ವಿವಿಧ ಕ್ಲಬ್ಗಳ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಭದ್ರತೆ, ಲೈಂಗಿಕ ಜಾಗೃತಿ ಹಾಗೂ ಸಮಾಜದ ಜವಾಬ್ದಾರಿಗಳ ಕುರಿತ ಮಹತ್ವದ ಜಾಗೃತಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಲಾ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ HV ಬೆಳಗಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನನ್ನ ಕಾರ್ಯವನ್ನು ಮಾಡುತ್ತೇನೆ, ಸಮಾಜದ ದುಷ್ಟ ಶಕ್ತಿಗಳಾಗಿರುವ ಆಸೆ ಆಕಾಂಕ್ಷೆಗಳನ್ನು ತೊರೆದು ದುಷ್ಟ ಚಟಗಳಿಗೆ ವಿದಾಯವನ್ನು ಹೇಳಿ ನನ್ನ ಹೆತ್ತ ತಂದೆ ತಾಯಿಗೆ, ಕಲಿಸಿದ ಗುರುಗಳಿಗೆ, ಇಂದಿನ ಕಾರ್ಯಕ್ರಮ ಏರ್ಪಡಿಸಿರುವ ಇನ್ನರ್ ವೀಲ್ ಕ್ಲಬ್ಗೆ ಸಂಪೂರ್ಣ ಮನಸಾಕ್ಷಿಯಾಗಿ ಪ್ರತಿಜ್ಞೆಗೈಯುತ್ತೇನೆ. ನಾನು ಈ ದೇಶದ, ಪ್ರಪಂಚದ ಉತ್ತಮ ಮಹಿಳೆಯಾಗಿ, ಸುಸಂಸ್ಕೃತ ಗೃಹಿಣಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆಂದು ನಿಮ್ಮೆಲ್ಲರ ಸಾಕ್ಷಿಯಾಗಿ ಪ್ರಮಾಣೀಕರಿಸುತ್ತೇನೆ. ಜೈ ನೆಹರು. ಇವತ್ತು 16 ವರ್ಷದವನ ಆಗುವವರೆಗೆ ಹುಟ್ಟಿನಿಂದ ನಿನ್ನ ಇಲ್ಲಿಯ ಬೆಳವಣಿಗೆವರೆಗೆ ಮಾಡಿರ್ತಕ್ಕಂಥ ನಿನ್ನ ತಾಯಿಯ ಕೆಲಸವನ್ನ ನೆನೆಸ್ಕೊ, ಕಣ್ಣು ಮುಚ್ಕೊ, ಯಾರನ್ನು ನೋಡಬೇಡ. ನಿನ್ನ ತಾಯಿ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿರ್ತಕ್ಕಂಥ ಪರಿಯನ್ನು ನೋಡು. ಎಂತಹ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಿನಗೆ ಆಹಾರವನ್ನ ಇಟ್ಟು, ಬಟ್ಟೆಯನ್ನ ಇಟ್ಟು ನಿನ್ನನ್ನು ಬೆಳವಣಿಗೆ ಮಾಡಿದ್ದಾಳೆ ಅಂತಕ್ಕಂಥದ್ದನ್ನ ನೆನೆಸ್ಕೊ. ನಿನಗಾಗಿ ನಿನ್ನ ತಂದೆ ಕೂಡ, ನಿನ್ನ ಸಮಾಜದ ಕೂಡ, ನಿನ್ನ ಸಂಬಂಧಿಕರು ಕೂಡ ಹೋರಾಟವನ್ನ ಮಾಡಿರ್ತಕ್ಕಂಥ ನಿನ್ನ ತಾಯಿಯನ್ನ ನೆನೆಸ್ಕೊ. ಕಣ್ಣು ಮುಚ್ಚಿ ಒಂದು ಸಲ ನಿನ್ನ ತಾಯಿ ನೆನೆಸ್ಕೊ. ಆವಾಗ ಈ ಪ್ರತಿಜ್ಞೆ ಮಾಡಲಿಕ್ಕೆ ನಿನ್ನ ಮನಸ್ಸು ಪ್ರಫುಲ್ಲ. ಈಗ ನಾನು ಹೇಳ್ದಂತ ಹೇಳ್ರಿ, ಕಣ್ತೈರಿ. ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯನ್ನು ಎನಗಿಂತ ಕಿರಿಯರಾದರೆ ಸಹೋದರಿ ಎಂದು, ಎನಗಿಂತ ಹಿರಿಯರಾದರೆ ಮಾತೆ ಎಂದು ಪೂಜ್ಯನೀಯ ಭಾವನೆಯಿಂದ ಕಾಣುತ್ತೇನೆ. ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ಅಥವಾ ಇತರೆ ದುಷ್ಟ ಕಾರ್ಯಗಳನ್ನು ತಡೆಯುತ್ತೇನೆ. ನನ್ನ ತಾಯಿಯ ಹೆಸರನ್ನು ತೆಗೆದುಕೊಂಡು ಈ ಮೂಲಕ ನಾನು ತಮ್ಮೆಲ್ಲರ ಎದುರಿಗೆ ಪ್ರತಿಜ್ಞೆಗೈಯುತ್ತೇನೆ. ಜೈ ಇನ್ನರ್ ವೀಲ್. ಮಹಿಳಾ ಮಕ್ಕಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ, ದೌರ್ಜನ್ಯ ತಡೆಗೆ ಶಿಕ್ಷಣ ಮತ್ತು ಸಮಾಜದ ಜವಾಬ್ದಾರಿಯ ಮಹತ್ವವನ್ನ ವಿವರಿಸಿದ್ರು. ಶಾಲೆ ಕಾಲೇಜುಗಳಲ್ಲಿ ಲೈಂಗಿಕ ಜಾಗೃತಿ ಅಗತ್ಯತೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸರಿ ತಪ್ಪು ಸ್ಪರ್ಶದ ಬಗ್ಗೆ ತಿಳಿಸಬೇಕು. ಆತ್ಮರಕ್ಷಣೆ, ಸುರಕ್ಷತೆ, ಮೌಲ್ಯ ಶಿಕ್ಷಣ ಇವುಗಳನ್ನು ಬೋಧಿಸುವುದು ಅತ್ಯಂತ ಅಗತ್ಯವೆಂದು ತಿಳಿಸಲಾಯಿತು. ಸಮಾಜದ ಮೌನವೇ ದೊಡ್ಡ ಅಪಾಯ, ಇದು ನನ್ನ ವಿಷಯವಲ್ಲ ಎನ್ನುವ ಮನೋಭಾವವೇ ಇಂದು ದೌರ್ಜನ್ಯವನ್ನೆಚ್ಚರಿಸುವ ಪ್ರಮುಖ ಕಾರಣ ಎಂದು ವಕ್ತಾರರು ಅಭಿಪ್ರಾಯಪಟ್ಟರು. ಸಮಾಜದ ಪ್ರತಿಯೊಬ್ಬರು ಅನ್ಯಾಯ ಕಂಡಾಗ ತಕ್ಷಣ ಸ್ಪಂದಿಸಬೇಕೆಂದು ಕರೆ ನೀಡಲಾಯಿತು. ಪೀಡಿತರನ್ನ ದೂಷಿಸುವ ತಪ್ಪು ಸಂಸ್ಕೃತಿ ನಿಲ್ಲಲಿ, ದೌರ್ಜನ್ಯಕ್ಕೊಳಗಾದವರನ್ನ ತಪ್ಪು ಮಾಡಿದಂತೆ ಆರೋಪಿಸುವ ಹಳೆಯ ಮನೋಭಾವಕ್ಕೆ ಕಡಿವಾಣ ಹಾಕಬೇಕು. ಪೀಡಿತರಿಗೆ ಬೆಂಬಲ, ಗೌರವ ಮತ್ತು ಮಾನವೀಯತೆ ನೀಡುವ ಸಂಸ್ಕೃತಿ ಬೆಳೆಯಬೇಕೆಂದು ತಿಳಿಸಲಾಯಿತು. ಸುರಕ್ಷತೆ ಮಹಿಳೆಯರಿಗಷ್ಟೇ ಅಲ್ಲ, ಎಲ್ಲರಿಗೂ, ಮಕ್ಕಳು, ಮಹಿಳೆಯರು, ಹಿರಿಯರು
ಯಾರೇ ಆಗಿರಲಿ ಸುರಕ್ಷತೆ ಪ್ರತಿಯೊಬ್ಬರ ಹಕ್ಕು ಎಂದು ಕಾರ್ಯಕ್ರಮದಲ್ಲಿ ಒತ್ತಿ ಹೇಳಲಾಯಿತು. ಸರ್ಕಾರ ಪೊಲೀಸರ ಸ್ಪಂದನೆ ವೇಗವಾಗಬೇಕು, ದೂರು ದಾಖಲಿಸುವ ಪ್ರಕ್ರಿಯೆ ಸುಲಭವಾಗಬೇಕು, ವೇಗದ ನ್ಯಾಯಾಲಯಗಳು, ವಿಶೇಷ ಸೆಲ್ಗಳು ಬಲಪಡಿಸಬೇಕು, ಸಿಸಿಟಿವಿ ಹೆಲ್ಪ್ಲೈನ್ಗಳ ಬಳಕೆ ಹೆಚ್ಚಿಸಬೇಕು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಯಿತು. ಸಾಮಾಜಿಕ ಮಾಧ್ಯಮ ಜವಾಬ್ದಾರಿ ಸಾಮಾಜಿಕ ಜಾಲತಾಣಗಳು ದುರ್ವ್ಯವಹಾರಗಳನ್ನು ಹೆಚ್ಚಿಸುವ ವೇದಿಕೆಯಾಗಬಾರದು, ಜಾಗೃತಿ ಮೂಡಿಸುವ ಮತ್ತು ಪೀಡಿತರ ಧ್ವನಿಯಾಗುವ ವೇದಿಕೆ ಆಗಬೇಕೆಂದು ವಕ್ತಾರರು ಸಲಹೆ ನೀಡಿದರು. ಕಾರ್ಯಕ್ರಮದ ಆಯೋಜಕರು ಹಾಗೂ ಭಾಗವಹಿಸಿದವರು ಈ ಜಾಗೃತಿ ಕಾರ್ಯಕ್ರಮವನ್ನ ಭಾರತಿವಾಲಿ ಇನ್ನರ್ವಿಲ್ ಉಪಾಧ್ಯಕ್ಷರು ಮುಂಚೂಣಿಯಿಂದ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶೀಮಾ ಉನ್ನತಿ ಹುಬ್ಬಳ್ಳಿ ಸಿಟಿ ಕ್ಲಬ್, ಮನೀಷಾ ಡಿಸೋಜಾ ಮಿಡ್ ಟೌನ್ ಕ್ಲಬ್, ಸುಷ್ಮಾ ಹಿರೇಮಠ ಹುಬ್ಬಳ್ಳಿ, ಜ್ಯೋತಿ ಶೇಟ್ ವೆಸ್ಟ್ ಕ್ಲಬ್, ಶೀಲಾ ಭೂಷದ ಬ್ಲಿಂಡೆಡ್ ಕ್ಲಬ್, ರಿಯಾ ಮೇಡಮ್ ನ್ಯೂಸ್ ಅಂಡ್ ಕ್ಲಬ್. ಕಾರ್ಯಕ್ರಮದ ಸಂಯೋಜಕಿ ಜ್ಯೋತಿ ಮೇಡಮ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಶನಾ ಪೈಕೋಟಿ. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲು ಭಾರತಿವಾಲಿ ಮತ್ತು ಇನ್ನರ್ವಿಲ್ ತಂಡ ಪ್ರಮುಖ ಪಾತ್ರ ವಹಿಸಿತು. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.